28ಕ್ಕೆ ಆಗು ಸರ್ ತಾವು ಮುಖ್ಯಮಂತ್ರಿ ಬಂದು ಉತ್ತರ ಕರ್ನಾಟಕ ಮಾಡ್ತಾ ಇದ್ದಾರೆ ಕೆಲಸ ನೋಡ ಒಂದು ಯೋಚನೆ ಮಾಡಬೇಕು ನೀವು. ಒಂದು ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ. ಬಹಳ ಬೆಂಕಿ ಹಚ್ಚಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಅದರಿಂದ ನಿಮ್ಮ ಈ ವಿಚಾರ ಸಂಕಿರಣದಲ್ಲಿ ಏನ್ ಬರ್ತದೆ ಇವತ್ತು ಸಾಯಂಕಾಲದವರೆಗೂ ನಡೀತದ? ನಾನೀಗ ದಯಮಾಡಿ ನನಗೆ ಸಭೆ ಮುಖಾಂತರ 4 ಸಮಾಜದ ಮಂತ್ರಿಗಳನ್ನು ಕರೆದು ನಮ್ಮ ನಾಯಕತ್ವದಲ್ಲಿ ಸಿಎಂ ಹತ್ರ ಒಂದು ಅರ್ಜೆಂಟ್ ಮೀಟಿಂಗ್ ಅವ್ರು ಒಪ್ಕೊಂಡು ಬರೋದಾದ್ರೆ ನಂದೇನು ತಕರಾರಿಲ್ಲ. ನೋಡಿ, ಇವತ್ತು 2 ಮಂತ್ರಿಗಳು ಕರೆದಿದ್ರಿ, 2 ಮಂತ್ರಿಗಳು ಬಂದಿಲ್ಲ. ನೆಕ್ಸ್ಟ್ ಬರ ಮಾಡ್ತೀವಿ ಸರ್. ಗೊತ್ತಿಲ್ಲಪ್ಪ, ಹೇಳಿದೆ ನಾನು. ಇವತ್ತು 2 ಮಂತ್ರಿಗಳು ಕರೆದಿದ್ರಿ ಅಲ್ವಾ? ಅವ್ರು ಬಂದೇ ಇಲ್ಲ. ಅದು ಬೇರೆ ವಿಚಾರ. ಅಲ್ಲಿ ಈಗ ಮುನಿಯಪ್ಪನವ್ರ ಹತ್ರನೇ ಸಮಾಜ ಕಲ್ಯಾಣ ಇದೆ, ಹೋರಾಟ ಮಾಡಿ ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಯಾರನ್ನೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದೇ ಸಾಮಾಜಿಕ ನ್ಯಾಯ. ಆ ಕೆಲಸ ನೀವು, ನಿಮ್ಮ ಹಿಂಬಾಲಕರು ಮತ್ತೆ ಸಮುದಾಯ ಸಮಾಜ ಇದು ಮಾಡಿ ಸರ್. 5 ಸಮಾಜ ಒಟ್ಟೊಟ್ಟು ಹೋಗ್ತೀವಿ ನಾವು. SC ST ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ನಾನು ಒಳ ಮೀಸಲಾತಿ ಪರ ಇದ್ದೇ ಇರ್ತೀನಿ. ನಾನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ ಮಾತಾಡುತ್ತೇನೆ. ಅಂತ ಹೇಳ್ತಾ ನೀವು ಹೇಳೋದು ಇಲ್ಲಿ ಹೇಳ್ತೀನಿ ಅಂತಲ್ಲ, ಈವನ್ ಅದರ್ವೈಸ್ ನಾನು ಸಾಮಾಜಿಕ ನ್ಯಾಯದ ಪರ ಇದ್ದೇ ಇರ್ತೀನಿ.